ಚಿಂತನೆ ಪ್ರಾರ್ಥನೆ. ಚಿಂತನೆ: ಸಹವಾಸ ಹೇಗಿರಬೇಕು? ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕ ಕಾಕಯೋಃ. ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಅಂದರೆ ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಇವುಗಳ ವ್ಯತ್ಯಾಸ ತಿಳಿಯುವುದಿಲ್ಲ. ಆದರೆ ವಸಂತಕಾಲ ಬಂದಾಗ ಇವುಗಳ ಅಂತರ ತಿಳಿಯಬಹುದು. ಕಾಗೆ ಹಾಗೂ ಕೋಗಿಲೆಗಳ ವ್ಯತ್ಯಾಸ ಬಯಲಾಗುತ್ತದೆ. ಕಾಗೆಯೊಂದಿಗೆ ಕೋಗಿಲೆ ಮರಿ ತನ್ನ ಬದುಕನ್ನು ಪ್ರಾರಂಭಿಸಬಹುದು. ಆದರೆ ವಸಂತಕಾಲ ಬಂದಾಗ ಕಾಗೆಗಳೊಂದಿಗಿರುವ ಕೋಗಿಲೆ ಮರಿ ಕಾಕಾ ಎಂದು ಕೂಗುವುದಿಲ್ಲ. ಬದಲಾಗಿ ತನ್ನ ಕುಹೂ ಎಂಬ ಮಧುರ ಧ್ವನಿಯನ್ನು ಉಲಿಯುತ್ತದೆ. ಮನುಷ್ಯ ಜನ್ಮ ಭಗವಂತನ ಅನುಗ್ರಹವೇ ಸರಿ. ಇದು ದೇವರು ಕೊಟ್ಟಿರುವ ಮಹಾನ್ ಉಡುಗೊರೆ ಎಂದು ನಾವು ಅರಿಯಬೇಕು. ಮಾನವ ರೂಪಿನಲ್ಲಿ ಕಳುಹಿಸಿರುವುದರಿಂದ ಒಳ್ಳೆಯ ಚಿಂತನೆಗಳನ್ನು ಚಿಂತಿಸಲು, ಒಳ್ಳೆಯ ಕೆಲಸವನ್ನು ಮಾಡಲು ಬಳಸಿಕೊಳ್ಳಬೇಕು. ಈ ಜನ್ಮದಲ್ಲಿ ಉತ್ತಮನಾಗಲು ಉತ್ತಮ ಕಾರ್ಯಗಳನ್ನು ಮಾಡಲು ತೊಡಗಿದರೆ ಸಾಕು. ಆದುದರಿಂದ ನಮ್ಮ ಸಹವಾಸ ಹೇಗಿರಬೇಕು ಎಂಬುದನ್ನು ನಾವೇ ನಿರ್ಧರಿಸಬಹುದು. ಸಜ್ಜನರು ದುರ್ಜನರು ಯಾರು ಎಂದು ಅರಿಯುವುದು ಇಂದು ಕಷ್ಟವಾಗುತ್ತಿದೆ. ಇಂದಿನ ಆಧುನಿಕ ಯುಗದಲ್ಲಿ ವೇಷಭೂಷಣಗಳಿಂದ ಕೆಲವರನ್ನು ಅಳೆಯುತ್ತಾರೆ. ಅವರ ವಸ್ತ್ರ ಹಾವಭಾವ ನೋಡಿ ಮರುಳಾಗುತ್ತಾರೆ. ಆದರೆ ಅವರ ಮನಸ್ಸನ್ನು ಅರಿಯುವಲ್ಲಿ ವಿಫಲರಾಗಿರುತ್ತಾರೆ. ಈ ಸಮಯದಲ್ಲಿ ಆಗಬೇಕಾದ ನಷ್ಟ ಆಗಿ ಹೋಗಿರುತ್ತದೆ. ಆದುದರಿಂದ ನಾವು ಒಬ್ಬ ವ್ಯಕ್ತಿಯ ಗುಣಗಾನವನ್ನು ಅಳೆಯುವಾಗ ಆ ವ್ಯಕ್ತಿಯ ಅಂತರಂಗವನ್ನು ಅರಿಯಬೇಕು. ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಹುಡುಕಬೇಕು. ಅನಂತರವಷ್ಟೇ ಅವರೊಂದಿಗೆ ವ್ಯವಹರಿಸಬೇಕು. ಇಂದು ಹಣದ ಮಹಿಮೆಯಿಂದ, ರಾಜಕೀಯ ಪ್ರಭಾವದಿಂದ, ಅಧಿಕಾರದ ಮದದಿಂದ ದುರ್ಜನರು ಸಜ್ಜನರಂತೆ ಕಾಣುತ್ತಾರೆ. ಅದಕ್ಕೆ ಮಾರು ಹೋಗಿ ನಾವು ಮೋಸ ಹೋಗಬಾರದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಇಲ್ಲವಾದರೆ ಕಾಗೆಯ ಗತಿ ನಮಗೂ ಬರುತ್ತದೆ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎಂಬುದಕ್ಕಿಂತ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಬದುಕಿದೆವು ಎಂಬುದು ಮುಖ್ಯ. ಹಾಗಾಗಿ ನಾವು ಈ ಅಂಶವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಸಹವಾಸ ಹೇಗಿರಬೇಕು ಎಂದು ನಿರ್ಧಾರ ಮಾಡಬೇಕು. ನಾವು ಅನ್ಯರೊಂದಿಗೆ ಮಾತನಾಡುವಾಗ ಅವರ ಮನಸ್ಥಿತಿಯನ್ನು ಅರಿತು ಮಾತನಾಡುವುದು ಉತ್ತಮ. ಅವರು ನಮ್ಮಿಂದ ಒಂದನ್ನು ಬಯಸುತ್ತಿರುತ್ತಾರೆ, ಆದರೆ ನಾವು ಅವರಿಗೆ ಬೇರೆಯೇ ರೀತಿಯಲ್ಲಿ ಸ್ಪಂದಿಸುತ್ತಿರುತ್ತೇವೆ. ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತನಾಡುವಾಗ ಪ್ರೇರಣಾದಾಯಿ ಮಾತು, ಪ್ರೋತ್ಸಾಹಕರ ಮಾತು, ಹಿರಿಯರಾದರೆ ಗೌರವಯುತವಾಗಿ, ಕಿರಿಯರಾದರೆ ಪ್ರೀತಿಯಿಂದ ಮಾತನಾಡಿದಾಗ ಅವರು ನಮ್ಮೊಂದಿಗೆ ಸಹಜ ರೀತಿಯಲ್ಲಿ ಸಹಕರಿಸುತ್ತಾರೆ. ಆಗ ಬಾಂಧವ್ಯ ಕೂಡ ಉತ್ತಮ ರೀತಿಯಲ್ಲಿರುತ್ತದೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿಮೇ ಕೃಪೆಯಾ ಶಂಭೋ ತವ ಭಕ್ತಿ ಅಚಂಚಲ ಎಂದಿದೆ ಸುಭಾಷಿತ. ನಮ್ಮ ಹಿರಿಯರು ನಮಗೆ ಈ ಸುಭಾಷಿತದ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಳ್ಳಲು ತಿಳಿ ಹೇಳಿದ್ದಾರೆ. ಮಲಗಿದ್ದಾಗ ಹೇಗೆ ನಿದ್ದೆ ಉಂಟಾಗುವುದೋ ಅದೇ ರೀತಿ ಸಾವನ್ನು ಅವಧ್ಯತ್ವವನ್ನಲ್ಲ, ಬದುಕಿಗಾಗಿ ಮತ್ತೊಬ್ಬರ ಮುಂದೆ ಆ ರಡಿಯಷ್ಟು ದೇಹವನ್ನು ಹಿಡಿಯಷ್ಟನ್ನಾಗಿಸಿ ದೇಹಿ ಎಂದು ಬೇಡುವ ದೈನ್ಯತೆ ಎಂದಿಗೂ ಬರದಿರಲಿ ಎಂದು. ಮೋಜು, ದುರಾಸೆ ಮುಂತಾದ ಬದುಕು ನಮಗೆ ಬೇಡ ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಆದುದರಿಂದ ನಮ್ಮ ಹಿರಿಯರು ಹಾಕಿಕೊಟ್ಟಿರುವ ಮಾರ್ಗ ಎಷ್ಟು ಶ್ರೇಷ್ಠ ಎಂಬುದು ಇದರಿಂದ ತಿಳಿಯುತ್ತದೆ. ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ, ಬಂಧು, ಗುರು ದೊರಕಿದರೆ ನಮ್ಮ ಜೀವನ ಸಾರ್ಥಕವಲ್ಲವೇ? ಆದುದರಿಂದ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಾಗ ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟು ಬದುಕನ್ನು ನಡೆಸೋಣ. ಸಜ್ಜನರ ಸಹವಾಸ ಹೆಜ್ಜೆಯನ ಸವಿದಂತೆ ಅಥವಾ
ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ಗಾದೆಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಅಂತೆಯೇ 10 ಮಂದಿಯ ನಡುವೆ ಒಬ್ಬ ಕೆಟ್ಟವನಿದ್ದರೆ ಅವನನ್ನು ಸರಿಹಾದಿಯಲ್ಲಿ ತರಬಹುದು. ಆದರೆ 10 ಮಂದಿಯ ನಡುವೆ ಒಬ್ಬ ಒಳ್ಳೆಯವನಿದ್ದರೆ ಅವನನ್ನು ಕೆಟ್ಟ ದಾರಿಗೆ ಕರೆದೊಯ್ಯುತ್ತಾರೆ. ಆದುದರಿಂದಲೇ ನಮ್ಮ ಹಿರಿಯರು ಸಹವಾಸ ಮಾಡುವಾಗ ಅದರ ಆಯ್ಕೆಯನ್ನು ನಾವೇ ಮಾಡಿಕೊಳ್ಳಬೇಕು ಎಂದರು. ನಾನು ಯಾರ ಸಂಪರ್ಕದಲ್ಲಿರುತ್ತೇನೆಯೋ ಅದೇ ರೀತಿಯ ಪರಿಣಾಮ ಉಂಟಾಗುತ್ತದೆ. ಹಾಗಾಗಿ ಸಹವಾಸ ಮಾಡುವಾಗ ಸಜ್ಜನರ ಸಹವಾಸವನ್ನು ಮಾಡೋಣ.